ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ. ಇವತ್ತು ನಾನು ನಿಮಗೆ ಕಳಲೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಬಿದಿರು ಕಡಲೆ, ಬ್ಯಾಂಬೂ ಶೂಟ್ ಅಂತಲೂ ಕರೀತಾರೆ. ಸೊ ಇದು ತುಂಬಾ ಒಳ್ಳೆಯದು. ಇದೇ ನೋಡ್ಬೋದು, ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ಬಿದಿರು ಕಡಲೆ ಇದೆ. ಉಪ್ಪು ಎಲ್ಲ ಹಾಕಿ 3 ದಿವಸಗಳ ಕಾಲ ನೆನೆಸಿರೋ ಅಂಥದ್ದು. ಇದಕ್ಕೆ ನಾನು ಅಲಸಂದ್ರೆ ಕಾಳು, ಹಾಗೆ ಹೆಸರು ಕಾಳು, ಮೊಳಕೆ ಕಟ್ಸಿರೋಂಥ ಕಡಲೆಕಾಳು, ಬಟಾಣಿ, ಹಾಗೆ ಕಾಬೂಲ್ ಕಡಲೆ ಎಲ್ಲ ತೊಗೊಂಡಿದ್ದೀನಿ. ನೀವು ಎಲ್ಲ ಥರ ಕಾಳುಗಳನ್ನ ಯೂಸ್ ಮಾಡ್ಕೊಳ್ಬೋದು. ನಾನು ನೆನೆಸಿ ಮೊಳಕೆ ಕಟ್ಸಿದ್ದೀನಿ, ನೀವು ಹಸಿ ಆದರೂ ಹಾಕ್ಕೊಳ್ಬೋದು. ಹಾಗೆ ಆಲೂಗಡ್ಡೆನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹುರ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಪಾಲಕು, ಚಿಲ್ಕೊರೆನ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ನಂತರ ಗರಂ ಮಸಾಲೆ, ಚಿಕನ್ ಪೌಡರು, ಅರಿಶಿನ ಪುಡಿ, ಧನಿಯಾ ಪುಡಿ, ಹಾಗೆ ಇಲ್ಲಿ ನಾನು ಚಕ್ಕೆ ಲವಂಗನ ತೊಗೊಂಡಿದ್ದೀನಿ. ಹಾಗೆ ಕಾಳುಮೆಣಸು, ಗಸಗಸೆ, ಹಾಗೆ ಎಣ್ಣೆನ ತೊಗೊಂಡಿದ್ದೀನಿ. ನಂತರ ನೆನೆಸಿರೋ ಅಂಥ ಹೆಸರುಬೇಳೆ ಮತ್ತು ಬೀನ್ಸು, ಹಾಗೆ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಕೊನೆಯಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು, ಸಾಸಿವೆ, ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ಬಾಣಲಿಗೆ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಏನು ಕಟ್ ಮಾಡಿದ್ನಲ್ಲ ಸ್ಪೈಸಸ್ ಐಟಮ್ಸು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಒಂದೊಂದಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ. ನಾವು ಕಡಲೆನ ತಂದಿದ ತಕ್ಷಣ ಕಟ್ ಮಾಡಿ ಅದನ್ನು ನಾವು 3 ದಿವಸಗಳ ಕಾಲ ನೀರಲ್ಲಿ ನೆನೆಸಬೇಕು. ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ಸೊ 3 ದಿವಸಗಳ ಕಾಲ ನೆನೆಸಿ ನಂತರ ನೀವು ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಅದರಲ್ಲಿ ನಿಮಗೆ ಸೈನೋಜೆನಿಕ್ ಆ್ಯಂಡ್ ಗ್ಲಾಕೋಜೆನಿಕ್ ಅನ್ನೋ ಅಂಶ ಇರುತ್ತಂತೆ. ಸೊ ಹಾಗಾಗಿ ಇದನ್ನು 3 ದಿನ ನೆನೆಸಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ಇನ್ನು ಕಡಲೆನ ಬಿದಿರು ಕಡಲೆ, ಬ್ಯಾಂಬೂ ಶೂಟ್ ಅಂತಲೂ ಸಹ ಕರೀತಾರೆ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ಇದು ಹೆಚ್ಚಾಗಿ ಸಿಗುವಂಥದ್ದು. ಖಂಡಿತ ಇದನ್ನು ಸಿಕ್ಕಿದ್ರೆ ಉಪಯೋಗಿಸಿ, ತುಂಬಾ ಒಳ್ಳೆಯದು. ಇದು ಉಪ್ಪು ನೀರಲ್ಲಿ ಕಟ್ ಮಾಡಿ ವರ್ಷಗಟ್ಟಲೆ ಕೂಡ ಇದನ್ನು ಇಡ್ಬೋದು ಅಂತ ಹೇಳ್ತಾರೆ. ಇದ್ರ ಬಿದಿರು ಕಡಲೆ ಏನಿದೆ, ಇದು ಚೀನಾ, ಜಪಾನ್, ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ತುಂಬ ಹೆಚ್ಚಾಗಿ ಬೆಳೀತಾರೆ. ಸೊ ನೀವು ಕೂಡ ನಿಮ್ಗೆ ಸಿಕ್ಕರೆ ಖಂಡಿತ ಇದನ್ನು ಯೂಸ್ ಮಾಡಿ. ಹಾಗೆ ಇದರಲ್ಲಿ ಪ್ರೋಟೀನು, ವಿಟಮಿನ್ನು, A, B6, E ಮತ್ತು ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್ ಎಲ್ಲ ಥರನೂ ನಿಮ್ಗೆ ಸಿಗುತ್ತೆ. ಅದರಲ್ಲೂ ಕರುಳಿನ ಸಮಸ್ಯೆಗೆ ಇದು ತುಂಬಾ ರಾಮಬಾಣ ಅಂತಲೂ ಸಹ ಹೇಳ್ತಾರೆ. ನೀವು ನೋಡ್ತಿರ್ಬೋದು, ನಾನು ಇವಾಗೆಲ್ಲ ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ. ಈ ರೀತಿ ನಿಮಗೆ ನುಣ್ಣಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಚೆನ್ನಾಗಿ ರುಬ್ಕೊಂಡ ನಂತರ ನಾನೀಗ ಏನಿದೆ ಅಲ್ಲ ಈ ಬಿದಿರು ಕಡಲೆ ಎಲ್ಲ ಅದನ್ನು ಮತ್ತೆಗೆ ಕಾಳುಗಳು, ನೆನೆಸಿರೋ ಅಂಥ ಕಾಳುಗಳನ್ನೆಲ್ಲನೂ ಹಾಕಿ, ಸೊಪ್ಪು ಎಲ್ಲನೂ ಹಾಕಿ ಇದನ್ನು ನಾನು ಸ್ಟವ್ ಮೇಲೆ ಇಡ್ತಿಲ್ಲ, ಎಲ್ಲ ಒಟ್ಟಿಗೆ ಫಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕಿ ನಂತರ ನೀವು ರುಬ್ಬಿರೋ ಅಂಥ ಮಿಶ್ರಣ ಏನಿದೆ ಮಸಾಲೆ, ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನೀರನ್ನು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿ, ಉಪ್ಪು, ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಉಪ್ಪನ್ನು ಸಹ ಹಾಕ್ಕೊಂಡು ನಂತರ ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಒಂದು 3 ವಿಷಲ್ನ ನಾನು ಹಾಕಿಸ್ಕೊತೀನಿ. 3 ವಿಷಲ್ ನಂತರ ನೀವು ಓಪನ್ ಮಾಡ್ಬೋದು. ಈ ರೀತಿ ನೀರೇ ಇರುತ್ತೆ ನಿಮಗೆ. ಇನ್ನೂ ಈ ಸಮಯದಲ್ಲಿ ನಾನು ಹೆಸರುಬೇಳೆ ನೆನೆಸಿರೋ ಅಂಥದ್ದನ್ನ ಹಾಕಿ ಮತ್ತೆ ಕುಕ್ಕರ್ ಕ್ಲೋಸ್ ಮಾಡಿ 3 ವಿಷಲ್ನ ಹಾಕಿಸ್ಕೊಳ್ತೀನಿ. ಟೋಟಲಾಗಿ ನಾನು 6 ವಿಷಲ್ ಹಾಕಿಸ್ಕೊತೀನಿ. ಆಗ ನಿಮಗೆ ಕಡಲೆ ಕೂಡ ಚೆನ್ನಾಗಿ ಸ್ವಲ್ಪ ಬೇಯುತ್ತೆ. ಇಲ್ಲಾಂದರೆ ಬಿದಿರು ಕಡಲೆ ಬೇಯೋದು ಕಷ್ಟ ಸ್ವಲ್ಪ. ಅದಕ್ಕಾಗಿ ಹೆಸರುಬೇಳೆ ಮುಂಚೆನೇ ಹಾಕ್ಬಿಟ್ರೆ ಏನಾಗುತ್ತಂದರೆ ನಿಮಗೆ ಬೇಗ ಅದು ಬೇಯೋದ್ರಿಂದ ಅದು ಕೊನೆಯಲ್ಲಿ ಹಾಕಿದ್ರೆ ಒಳ್ಳೇದಂತ 3 ವಿಷಲ್ ಹಾಕಿ ನಂತರ ನಾನು ಹಾಕ್ಕೊಂಡು 3 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಅದಾದಮೇಲೆ ಸ್ವಲ್ಪ ಥಿಕ್ನೆಸ್ ಆಗುತ್ತೆ ನಿಮಗೆ ಸಾಂಬಾರು. ಅದಕ್ಕೆ ನೀವು ಸ್ವಲ್ಪ ಒಗ್ಗರಣೆನ ಕೊಟ್ಟು ಒಂದು 5 ನಿಮಿಷ ಕಾಲ ಕುದಿಸ್ಕೊಂಡ್ರೆ ಲೋ ಫ್ಲೇಮಲ್ಲಿ ಸೊ ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಥಿಕ್ನೆಸ್ ಆಗಿದೆ. ಇದು ಗ್ರೇವಿ ರೂಪದಲ್ಲೂ ಮಾಡ್ಬೋದು, ನೀವು ಸಾಂಬಾರಾಗೂ ಯೂಸ್ ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಹೇಳ್ದಂಗೆ ಇದಕ್ಕೆ ಹಾರ್ಟ್ ಪ್ರಾಬ್ಲಮ್ಸ್ ಇರೋರ್ಗಂತೂ ತುಂಬಾ ಒಳ್ಳೆಯದು. ಹಾಗೆ ಇಮ್ಯುನಿಟಿ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕಫ ಕೂಡ ಹೊರಗಡೆ ಹಾಕುವಂತಹ ಪವರು ಈ ಬಿದಿರು ಕಡಲೆಗಿದೆ. ಇಷ್ಟು ಬೆನಿಫಿಟ್ಸ್ನ ನಾವು ಕೂಡ ಪಡ್ಕೊಳ್ಳೋಣ, ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಥ್ಯಾಂಕ್ ಯು.